ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾವ್ಯ ಅವರಿಗೆ ಗಿಲ್ಲಿ ಅವರು ಏನು ಕಳಿಸಿದ್ರು, ಅದಾದ್ಮೇಲೆ ಪರ್ಸನಲ್ ಟಾರ್ಗೆಟ್ ಮಾಡಿದ್ರ, ಪರ್ಸನಲ್ ರೀಸನ್ ಕೊಟ್ರ, ಅಂಡ್ ಅಶ್ವಿನಿ ಅವ್ರ ಜೊತೆ ಕೈ ಸೇರಿಸಿ ಇವರು ಕೂಡ ಇವರಿಗೆ ಅಂದ್ರೆ ಒಂಥರ ಟಾರ್ಗೆಟ್ ಮಾಡಿದ್ರ ಅಂತ ಹೇಳ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಪ್ರೊಮೋ ರಿವ್ಯೂ ಮಾಡ್ಕೊಂಡ್ ಮುಂಚೆ ಪ್ರೊಮೋ ಬಿಟ್ಟಿದ್ದಾರೆ, ನೋಡ್ಕೊಂಡ್ ಬರೋಣ ಬನ್ನಿ. ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ, ಏನ್ ರೇಗಿಸ್ಬಿಟ್ನಂತೆ. ಅದು ನಾಮಿನೇಷನ್ ಒಂದು ರೀಸನ್ ಅಂತ. ನೀನು ಏನು ಮಾಡ್ತಾ ಇಲ್ಲ, ನಿಂತಿದ್ಯಾ. ಫಸ್ಟ್ ಅಲ್ಲೇ ತಪ್ಪು ಮಾಡಿದ್ ನಾನು, ಜಂಟಿಯಾಗೆ ಹೋಗ್ಬಾರ್ದಾಗಿತ್ತು. ನಿಜವಾಗ್ಲೂ ಸ್ಪಂದನ ಅಲ್ಲ ಕಣ್ರಿ ಲಕ್ಕಿ, ನೀವು ಕಣ್ರಿ ಲಕ್ಕಿ. ಇಷ್ಟೆಲ್ಲ ಮನ್ಸಲ್ಲಿ ಇದೆ ಅನ್ನೋದಾದ್ರೆ ಹೇಳ್ಬೇಕಿತ್ತು ಇಷ್ಟ ದಿನ. ನಾನ್ ನಿಂತರ ಅಲ್ವಲ್ಲ, ಈಗ್ಲೂ ಹೇಳ್ತೀನಿ, ನೀನ್ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಫ್ರೀ ಪ್ರಾಡಕ್ಟ್. ಇವತ್ತು ಅವ್ನು ಹೇಳಿದಷ್ಟು ಐ ಕುಡಂಟ್ ಟೇಕ್. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನೋಡಿದ್ರಲ್ಲ, ಈ ಒಂದು ಪ್ರೊಮೋ ನೋಡಾದ್ಮೇಲೆ ಬಹಳ ಜನ ಇದಕ್ಕೆ ಕೆಟ್ಟ ಕಮೆಂಟ್ ಹಾಕ್ಬಹುದು ಅಥವಾ ಕೆಟ್ಟದಾಗಿ ಜಡ್ಜ್ ಮಾಡಬಹುದು. ಕಾವ್ಯರಿಗೆ ಗಿಲ್ಲಿ ಅವರು ಕೈ ಕೊಟ್ಟಿದ್ದಾರೆ ಅಂತ. ಹಾಗೇನಿಲ್ಲ. ಏನಪ್ಪಾ ಅಂದ್ರೆ ನಿನ್ನೆ ಒಂದು ಇದು ಲಕ್ಸುರಿ ಐಟಮ್ ನ ಕಳ್ಕೊಂಡಿದ್ರು ಮನೆಯವರು ಲೆಕ್ಕ ತಪ್ಪು ಮಾಡಿ. ಹಾಗಾಗಿ ಇವರಿಗೆ ಬಿಗ್ ಬಾಸ್ ಅವರು ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ನೀಡಿದ್ರು. ಕ್ಯಾಪ್ಟನ್ಸಿ ಓಟಕ್ಕೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತೀರಾ, ಕಾವ್ಯ ಅವ್ರನ್ನ ಅಳಿಸಿದ್ರ ಅಂತ ಹೇಳಿದ್ರು. ಅಲ್ಲಿ ಅಶ್ವಿನಿ ಅವ್ರು ಕೂಡ ಕೇಳಿದ್ರು ಗಿಲ್ಲಿ ಅವರ ಅಭಿಪ್ರಾಯ. ನೀನು ಅಂದ್ರೆ ನಾನು ಹೂ, ಯಾಕಂದ್ರೆ ನೀನು ಕಾವ್ಯ ಫ್ರೆಂಡ್ ಆಗಿರೋದ್ರಿಂದ ನೀನು ಒಪ್ಪಲ್ಲ ಅಂತ ಅನ್ಕೊಂತೀನಿ. ಹಾಗಾಗಿ ನೀನು ಓಕೆ ಅಂದ್ರೆ ನಾನು ಓಕೆ ಅಂತ ಹೇಳ್ತಾರೆ ಅಶ್ವಿನಿ ಅವರು. ಅಲ್ಲಿ ಗಿಲ್ಲಿ ಅವ್ರು ಒಪ್ಕೊಂತಾರೆ. ಯಾಕಪ್ಪ ಅಂದ್ರೆ ಗೇಮ್ ತರ ನೋಡ್ತಾರೆ. ಕಾವ್ಯ ಫ್ಯಾನ್ಸ್ ಗಿಲ್ಲಿ ಫ್ಯಾನ್ಸ್ ಅಲ್ಲ. ಯಾಕಪ್ಪ ಅಂದ್ರೆ ಗೇಮ್ ತರ ನೋಡ್ಬೇಕು. ಏನಪ್ಪಾ ಅಂದ್ರೆ ಇದು ಜಸ್ಟ್ ಟಾಸ್ಕ್. ಹಾಗಾಗಿ ಗಿಲ್ಲಿ ಅವರು ಆ ರೀತಿ ಹೇಳಿದ್ರು. ಯಾಕಪ್ಪ ಅಂದ್ರೆ ಅವ್ರನ್ನ ಅಳಿಸ್ಬೇಕಿತ್ತು. ಅಳಿಸಿದ್ರೆ ಅಶ್ವಿನಿ ಅಂಡ್ ಗಿಲ್ಲಿ ಅವರು ಇದಕ್ಕೆ ಹೋಗ್ತಿದ್ರು, ಕ್ಯಾಪ್ಟನ್ಸಿ ಓಟಕ್ಕೆ ಡೈರೆಕ್ಟ್ ಆಗಿ ಆಯ್ಕೆ ಆಗ್ತಿದ್ರು ಅಂತ ಗಿಲ್ಲಿ ಇವರು ಯಾರಪ್ಪ ಅಂದ್ರೆ ಬಿಗ್ ಬಾಸ್ ಅವ್ರಿಗೆ ಹೇಳಿದ್ರು. ಹಾಗಾಗಿ ಗಿಲ್ಲಿ ಅವರು ಒಪ್ಕೊಂಡ್ರು, ಅಶ್ವಿನಿ ಅವ್ರು ಕೂಡ ಒಪ್ಕೊಂಡ್ರು. ಹಾಗಾಗಿ ಇವ್ರನ್ನ ಕಾವ್ಯ ಅವರಿಗೆ ಅಳಿಸಿದ್ರು. ಇದನ್ನ ನೋಡಿ ಬಹಳ ಜನ ಕೆಟ್ಟದಾಗಿ ಜಡ್ಜ್ ಮಾಡಬಹುದು ಅಥವಾ ಕೆಟ್ಟದಾಗಿ ನೆಗೆಟಿವ್ ಆಗಿ ನೋಡಬಹುದು ಗಿಲ್ಲಿ ಅವರಿಗೆ. ತಪ್ಪು. ಇದು ಕೇವಲ ಟಾಸ್ಕ್ ಆಗಿರೋದ್ರಿಂದ ಟಾಸ್ಕ್ ರೀತಿ ನೋಡಬೇಕು. ಕಾವ್ಯ ಫ್ಯಾನ್ಸ್ ಎಲ್ಲ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಟಾಸ್ಕ್ ಆಗಿರೋದ್ರಿಂದ ಟಾಸ್ಕ್ ಆಗಿ ನೋಡ್ತೀವಿ ನಾವೆಲ್ಲರೂ ಕಾವ್ಯ ಫ್ಯಾನ್ಸ್ ಅಂತ. ಹಾಗಾಗಿ ಇಲ್ಲಿಗೆ ಈ ಮ್ಯಾಟರ್ ಕ್ಲೋಸ್ ಆಯ್ತು. ಇನ್ನು ಏನಪ್ಪಾ ಅಂದ್ರೆ ಅವ್ರು ಹೇಳಿದ್ದು ರೀಸನ್ ಬಗ್ಗೆ. ಅವ್ರ ರೀಸನ್ ಅವ್ರು ಹೇಳಿದ್ದು ತಪ್ಪಿರ್ಬೋದು, ಬಟ್ ಟಾಸ್ಕ್ ಅನ್ನು ಕನ್ಸಿಡರ್ ಮಾಡಿದ್ರೆ ಸರಿನೇ. ಯಾಕಪ್ಪ ಅಂದ್ರೆ ಅವ್ರನ್ನ ಅಳಿಸ್ಬೇಕನ್ನೋ ಒಂದೇ ಛಲದಿಂದ ಟಾಸ್ಕ್ ಅಲ್ಲಿ ಕೊಟ್ಟಿದ್ದು. ಹಾಗಾಗಿ ಆ ಒಂದು ಛಲ ಬಿಡ್ಲಿಲ್ಲ ಗಿಲ್ಲಿ ಅವರು. ಇದು ಟಾಸ್ಕ್ ಆಗಿರೋದ್ರಿಂದ ಕೇವಲ ಟಾಸ್ಕ್ ಆಗಿ ನೋಡಬೇಕು, ಪರ್ಸನಲ್ ಟಾರ್ಗೆಟ್ ಏನೂ ಇಲ್ಲ. ಇನ್ನೂ ಹೆಚ್ಚಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ.